ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚ್ ಎಷ್ಟು ಕ್ರೂಷಿಯಲ್ ಅಂತ ಹೇಳಿದ್ರೆ ಎರಡು ಟೀಮ್ಗೆ ಒಂಥರ ಸಖತ್ತಾಗಿರುತ್ತೆ. ಸೊ ಪಾಯಿಂಟ್ಸ್ ಟೇಬಲ್ ಈಗ ಆಲ್ರೆಡಿ ಅಲಕ್ ಬುಲಕ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಎಲ್ಲರೂ ಕೂಡ ಒಂಥರ ಸಖತ್ತಾಗಿ ಮಜಾ ಹೋಗ್ತಾ ಇದೆ. ಬಟ್ ನಿನ್ನೆ ಮ್ಯಾಚ್ ಏನಾದರೂ KKR ಗೆದ್ದುಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು ಪಾಯಿಂಟ್ಸ್ ಟೇಬಲ್ಲು. ಬಟ್ CSK ಅವರು ಸುಮ್ಮನೆ ಗೆದ್ದುಬಿಟ್ಟು ಅವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋದ್ರು. ಬಟ್ ಮಜಾ ಬೇಕಿತ್ತು ಅಂತ ಹೇಳಿದ್ರೆ ನಿನ್ನೆ CSK ಸೋಲ್ಬೇಕಿತ್ತು, ಅವಾಗ ಚೆನ್ನಾಗಿರ್ತಾ ಇತ್ತು. ಬಟ್ ಹೋಗ್ಲಿ ಬಿಡಿ, ಆಗೋಯ್ತು ಮ್ಯಾಚಸ್ ಎಲ್ಲ. ಬಟ್ ಇವತ್ತಿನ ಮ್ಯಾಚು ಪಂಜಾಬ್ ಮತ್ತು ಡೆಲ್ಲಿ ಮ್ಯಾಚ್ ಏನಾದರೂ ಗುರು ಡೆಲ್ಲಿ ಗೆದ್ರೆ ಮಗ ಸೀರಿಯಸ್ಲಿ RCBಗೆ ಲಾಟ್ರಿ. ಯಾಕಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ ನೋಡಿ, ಗುಜರಾತ್ ಫಸ್ಟ್ ಇದ್ದಾರೆ, ಬೆಂಗಳೂರು ಸೆಕೆಂಡ್ ಇದ್ದಾರೆ, ಪಂಜಾಬ್ 3ನೇ ಸ್ಥಾನದಲ್ಲಿದ್ದಾರೆ. ಇವತ್ತೇನಾದರೂ ಪಂಜಾಬ್ ಗೆದ್ಬಿಟ್ರೆ 12ರಲ್ಲಿ 8 ಗೆದ್ದಂಗೆ ಆಗುತ್ತೆ. ಮತ್ತು ರನ್ ರೇಟ್ ಕೂಡ ಇಂಪ್ರೂವ್ ಆಗೇ ಇರುತ್ತೆ. RCBಗೂ ಅವ್ರಿಗೂ ಒಂದು 100 ಪಾಯಿಂಟ್ಸ್ ಸಮಥಿಂಗ್ ನೆಟ್ ರನ್ ರೇಟ್ ಅಷ್ಟೇ ಇರೋದು ಡಿಫ್ರೆನ್ಸು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಪಂಜಾಬ್ ಸೋಲೇಬೇಕು. ಮತ್ತು ಡೆಲ್ಲಿ ಗೆದ್ರೆ ಮುಂಬೈಗೆ ಹೊಡ್ತಾ ಬೀಳುತ್ತೆ. ಮುಂಬೈ ಅವರು 12 ಮ್ಯಾಚ್ 7 ಗೆದ್ದಿದ್ದಾರೆ, ಡೆಲ್ಲಿ ಅವರು 11 ಮ್ಯಾಚಲ್ಲಿ 6 ಗೆದ್ದಾರೆ. ಇವತ್ತು ಗೆದ್ರೆ 12ರಲ್ಲಿ 7 ಗೆದ್ದಂಗೆ ಆಗುತ್ತೆ. ಆವಾಗ ಮುಂಬೈಗೆ ಬಾಯಿಗೆ ಬರುತ್ತೆ. ಬಟ್ ಈ ಒಂದು ಸೀಸನ್ನು ಟೇಬಲಲ್ಲಿ ಟಾಪ್ 5 ಸಖತ್ತಾಗೆ ಫೈಟ್ ಕೊಡ್ತಾ ಇದೆ. ಬಿಕಾಸ್ ಎಲ್ಲರೂ ಕೂಡ 9 ಮ್ಯಾಚ್ ಗೆಲ್ಲೋ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ತೀನಿ. ಬಟ್ ಟೇಬಲಲ್ಲಿ 6, 7 ಎಲ್ಲ ಬಿಟ್ಟಾಕ್ಬಿಡಿ, ಅವರೆಲ್ಲ ಆಲ್ರೆಡಿ ಮನೆಗೆ ಹೋದ್ರು. ಟೇಬಲ್ ಟಾಪ್ 5 ಅಂತೂ ಸೀರಿಯಸ್ಲಿ ಸಖತ್ತಾಗಿರುತ್ತೆ. ಇವತ್ತಿನ ಮ್ಯಾಚು ಕ್ರೂಷಿಯಲ್ ಆಗುತ್ತೆ ಎರಡು ಟೀಮ್ಗೆ. ಬಟ್ ಇವತ್ತು ನಮಗೆ RCBಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಾವು ಇವತ್ತು ಡೆಲ್ಲಿ ಗೆಲ್ಲೇಬೇಕು. ಡೆಲ್ಲಿ ಅವರು ಲಾಸ್ಟ್ 5 ಮ್ಯಾಚಸ್ಸಿಂದ ಯಾವ ಮ್ಯಾಚು ಕೂಡ ಕರೆಕ್ಟಾಗಿ ಆಡಿದೆ, ಎಲ್ಲ ಮ್ಯಾಚ್ ಸೋಲ್ತಾ ಇದ್ದಾರೆ. KL ರಾಹುಲ್ ಅವರು ಆ ಒಂದು ಸೆಲೆಬ್ರೇಟ್ ಆದಮೇಲೆ ಅವ್ರ ಕಡೆಯಿಂದ ಬ್ಯಾಟರ್ ರನ್ನೇ ಬರ್ತಿಲ್ಲ. ಸ್ಟಾರ್ಟಿಂಗು ಸೀಸನ್ ಸ್ಟಾರ್ಟ್ ಆದಾಗ 3 ಇನ್ನಿಂಗ್ಸಲ್ಲಿ 186 ರನ್ ಹೊಡೆದಿದ್ರು. ಬಟ್ ಆಫ್ಟರ್ ದ ಸೆಲೆಬ್ರೇಷನ್ನು 4 ಇನ್ನಿಂಗ್ಸಲ್ಲಿ ಹೊಡೆದಿರೋದು 11 ಇಲ್ಲ 15 ರನ್ ಅಷ್ಟೇ ಹೊಡೆದಿರೋದು. ಸೊ ಅಲ್ಲೇ ಗೊತ್ತಾಗ್ತದೆ RCBನ ಎದುರಾಕೋಬಾರ್ದು ಯಾವುದು ಅಂತ. ಸೊ ಇಟ್ಸ್ ಓಕೆ. ಬಟ್ ಇವತ್ತು ಏನಾದರೂ ಮಾಡಿಕೊಳ್ಳಿ, ಡೆಲ್ಲಿ ಗೆದ್ರೆ ಮುಂಬೈಗೆ ಪಕ್ಕ ಬಾಯಿಗೆ ಬರುತ್ತೆ. ಡೆಲ್ಲಿ ಅವರು ಕೂಡ ಇವತ್ತು ಗೆದ್ರೆ 12ರಲ್ಲಿ 7 ಗೆದ್ದಂಗೆ ಆಗುತ್ತೆ. 12 ಮ್ಯಾಚ್ ಇರುತ್ತೆ, ಅವ್ರು 12ರಲ್ಲಿ 2 ಗೆದ್ರೆ ಪಕ್ಕ ಕ್ವಾಲಿಫೈ. ಬಟ್ ಮುಂಬೈಗೆ ಆ ಥರ ಸೀನೇ ಇಲ್ಲ, 2ಕ್ಕೆ 2 ಗೆಲ್ಲಬೇಕು, ಆವಾಗ ಒಂದು ಚಾನ್ಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ಈ ಒಂದು ಸೀಸನ್ ನನ್ನ ಪ್ರಕಾರ, ನನಗನ್ಸೋ ಪ್ರಕಾರ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ. ಬಿಕಾಸ್ ಎಲ್ಲರೂ 9 ಪಾಯಿಂಟ್ ತೊಗೊಬಿಟ್ರೆ ಪಾಯಿಂಟು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ರನ್ ರೇಟ್ ಇಂಪಾರ್ಟೆಂಟ್ ಆಗುತ್ತೆ, ನೆಟ್ ರನ್ ರೇಟು ಸಖತ್ ಕ್ರೂಷಿಯಲ್ ಆಗುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಟ್ ಇವತ್ತಿನ ಮ್ಯಾಚ್ ಸಖತ್ ಕ್ರೂಷಿಯಲ್ಲು. ಬಟ್ ನೆನ್ನೆ ಮ್ಯಾಚು ಕೂಡ ಕ್ರೂಷಿಯಲ್ ಇತ್ತು ಗುರು. ಈ CSK ನನ್ನ ಮಗಳು ಸುಮ್ಮನೆ ಗೆದ್ದುಬಿಟ್ಟು KKR ಅನ್ನೋ ಒಂದು ಪಾಯಿಂಟ್ಸ್ ಟೇಬಲಲ್ಲಿ ಮಜಾ ಇರ್ತಾಯಿತ್ತು. ಇಲ್ಲ ಅಂತ ಹೇಳಿದರೆ ಸೀರಿಯಸ್ಲಿ ಮಜಾ ಇರ್ತಾಯಿತ್ತು ಪಾಯಿಂಟ್ಸ್ ಟೇಬಲಲ್ಲಿ. KKR ಗೆದ್ದುಬಿಟ್ಟಿದ್ರೆ, ಅವರು ನೆನ್ನೆ ಈಗ ಆಲ್ರೆಡಿ ಗೆದ್ದುಬಿಟ್ಟಿದ್ರೆ 12ರಲ್ಲಿ 6 ಗೆದ್ದಂಗೆ ಇರೋದು. ಡೆಲ್ಲಿನ ಹಿಂದೆ ಹಾಕ್ಬಿಟ್ಟು ಇವರು ಕೂಡ ನೆಟ್ ರನ್ ರೇಟ್ ಚೆನ್ನಾಗಿ ಆಗ್ತಾಯಿತ್ತು, ಮುಂದೆ ಹೋಗ್ತಾಯಿದ್ರು. ಬಟ್ ಇವಾಗ KKRಗೆ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. 12 ಮ್ಯಾಚಲ್ಲಿ 5 ಗೆದ್ದಿದ್ದಾರೆ. ಸೊ ಅವ್ರಿಗೆ ಇನ್ನೂ 2 ಮ್ಯಾಚ್ ಇದೆ ಅಷ್ಟೇ, 2ಕ್ಕೆ 2 ಗೆದ್ದರು, ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಬಟ್ KKR ಏನು ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಡೆಲ್ಲಿನೂ ಸೋಲ್ಬೇಕು ಮತ್ತು ಮುಂಬೈ ಸೋಲ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಕಲ್ಕತ್ತಾನು ಕೂಡ ಇಗ್ನೋರ್ ಮಾಡೋಂಗಿಲ್ಲ. ಬಿಕಾಸ್ ಅವ್ರೇನಾದ್ರು 2ಕ್ಕೆ 2 ಗೆದ್ದುಬಿಟ್ರೆ ಅವ್ರಿಗೂ ಕೂಡ ಚಾನ್ಸ್ ಇರುತ್ತೆ. ಬಟ್ ಅಲ್ಲಿ ನಮಗೆ ಡೆಲ್ಲಿ ಮತ್ತು ಮುಂಬೈ ಕೂಡ ಇಬ್ಬರೂ ಸೋಲ್ಬೇಕು, ಆವಾಗ KKRಗೆ ಮಾತ್ರ ಚಾನ್ಸ್ ಇರೋದು. ಇಲ್ಲ ಅಂತ ಹೇಳಿದ್ರೆ ಸೀನ್ ಇಲ್ಲ. ಮತ್ತು ಲಕ್ನೋನು ಮರೆಯೋಂಗಿಲ್ಲ ಗುರು. ಲಕ್ನೋ ಕೂಡ ಇದ್ದಾರೆ 11 ಮ್ಯಾಚಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ. 5ರಲ್ಲಿ ಇವಾಗ ಇನ್ನು 3 ಮ್ಯಾಚ್ ಬಾಕಿ ಇದೆ. 3ರಲ್ಲಿ ಏನಾದರೂ 3 ಗೆದ್ದುಬಿಟ್ರೆ ಇಲ್ಲಿರ್ತಾರೆ ನೋಡಿ KKR ಮತ್ತು ಡೆಲ್ಲಿ ಮುಂಬೈ 3 ಉಡೀಸ್ ಮಾಡ್ಬೋದು. ಬಟ್ ಡೆಲ್ಲಿ 1 ಸೋಲ್ಬೇಕು, ಮುಂಬೈ 1 ಸೋಲ್ಬೇಕು, ಆವಾಗ ಲಕ್ನೋಗೆ ಚಾನ್ಸ್ ಇದೆ. ಬಟ್ ಲಕ್ನೋ 3ಕ್ಕೆ 3 ಗೆಲ್ಲಬೇಕು, ಆ ಥರ ಬಾಯಿಗೆ ಬರ್ಸ್ಕೊಂಡಿದ್ದಾರೆ. ಹೈದ್ರಾಬಾದ್ಗೂ ಚಾನ್ಸ್ ಇಲ್ಲ, ರಾಜಸ್ಥಾನ್ಗೂ ಚಾನ್ಸ್ ಇಲ್ಲ, ಚೆನ್ನೈ ಅಂತೂ ಥ್ಯಾಂಕ್ ಯು, ಓಕೆ ಫ್ರೆಂಡ್ ಬಾಯ್. ಬಟ್ ಇಲ್ಲಿ ಚಾನ್ಸ್ ಇರೋದು ಇವಾಗ ಟೇಬಲ್ಲಿ 4 ಪ್ಲೇಸು ಖಾಲಿ ಇರೋದು. ಒಂದು ಗುಜರಾತ್ ಫಿಕ್ಸು, ಬೆಂಗಳೂರು ಫಿಕ್ಸು ಮತ್ತು ಪಂಜಾಬು ಫಿಕ್ಸು ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ. ಬಟ್ 4ನೇ ಸ್ಪಾಟ್ ಖಾಲಿರೋದು ಮುಂಬೈ, ಡೆಲ್ಲಿ, ಲಕ್ನೋ, ಕಲ್ಕತ್ತಾ. ಈ ಒಂದು 4 ಟೀಮ್ಗೂ ಆಪರ್ಚುನಿಟಿ ಇದೆ. ಬಟ್ RCBಗೆ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅದೇ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾತ್ರ, ಇದೇ ಥರ ಎಲ್ಲ ಟ್ರಿಕ್ಗಳು ವರ್ಕ್ ಆದರೆ ಮಾತ್ರ ಇವ್ರಿಗೆ ಚಾನ್ಸು. ಇಲ್ಲ ಅಂತ ಹೇಳಿದ್ರೆ ಓಕೆ ಫ್ರೆಂಡ್ ಬಾಯ್ 4 ಟೀಮ್ಗೂ. ಬಟ್ ಪ್ರಾಪರಾಗಿ ಹೇಳಬೇಕು ಅಂತ ಹೇಳಿದ್ರೆ 2 ಟೀಮ್ಗೆ ಚಾನ್ಸ್ ಇರೋದು, ಅದು ಮುಂಬೈ, ಡೆಲ್ಲಿ. ಇನ್ನೂ ಒಂದು ತಗೊಳ್ಳೇಬೇಕು ಲಕ್ನೋ ಅವ್ರಿಗೆ ಇನ್ನೂ 3 ಮ್ಯಾಚಸ್ ಇದೆ, ಅದಕ್ಕೋಸ್ಕರ 3 ಗೆದ್ದರೆ ಚಾನ್ಸ್ ಇರುತ್ತೆ. ಸೊ 1 ಸೋತ್ರೆ ಥ್ಯಾಂಕ್ ಯು ಬಾಯ್ ಅಂತಲೇ ಹೇಳ್ತೀನಿ. ಬಟ್ ನೋಡ್ದ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇದಂತೂ ಸಕ್ಕ ಟ್ರಿಕ್ಕಿ ಆಗಿದೆ ಗುರು ಈ ಸಲ ಪಾಯಿಂಟ್ಸ್ ಟೇಬಲ್. ನೋಡೋದ ಏನಾಗುತ್ತೆ. ಅಲ್ಲಿವರೆಗೂ ಸಿ ಯು ಬಾಯ್ಸ್.